ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ಸ್ವಾರ್ಥ ಸೇವಕರನ್ನಾಗಿಯೂ ಶಿಲುಬೆಯ ಸೈನಿಕರನ್ನಾಗಿ ಮಾರ್ಪಡಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಮಹತ್ವದ ಸುವಾರ್ತೆಯ ಮಹತ್ವ ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ರೋಮ 2:16 ವಾಕ್ಯ ಹೀಗೆ ಹೇಳ್ತದೆ: ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ದೇವರ ಆತ್ಮನಾದ ಕರ್ತನು ನಮ್ಮನ್ನು ಬಲಪಡಿಸಲಿ. ದೇವರು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮನ ಅನುಗ್ರಹಿಸಲಿ. ಶ್ರೇಷ್ಠ ಬೋಧಕನಾದ ದೇವರ ಆತ್ಮನು ಈ ವಾಕ್ಯಗಳನ್ನು ನಾವು ಗ್ರಹಿಸುವುದಕ್ಕೂ ದೇವರ ವಾಕ್ಯವನ್ನು ಮತ್ತು ಯೇಸು ಕ್ರಿಸ್ತನನ್ನು ಹೆಚ್ಚಾಗಿ ತಿಳ್ಕೊಳ್ಳುವಂಥ ಪರಿಜ್ಞಾನವನ್ನು ನಮ್ಮಲ್ಲಿ ಹೆಚ್ಚಿಸಲಿ. ಸುವಾರ್ತೆಯ ಸೇವೆ ಕುರಿತಾಗಿ ನಾವು ಇದನ್ನು ಧ್ಯಾನಿಸುವಲ್ಲಿ ಈ ಭಾಗದಲ್ಲಿ ಪೌಲನು ರೋಮ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಚನದಲ್ಲಿ ಪೌಲನು ಒಂದು ಎಚ್ಚರಿಕೆಯ ಸಂಗತಿಯನ್ನು ತರ್ತಿದ್ದಾನೆ. ಅದರಲ್ಲಿ ಈತನು ಸಾರುವ ಸುವಾರ್ತೆಯಲ್ಲಿ ದೇವರ ನ್ಯಾಯ ತೀರ್ಪು ಇದೆ ಎಂಬುದನ್ನು ಆತನು ಮಾತನಾಡಿದ್ದಾನೆ. ಹಾಗಾಗಿ ಆತನು ಇದನ್ನು ಹೀಗೆ ಹೇಳ್ತಾನೆ: ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರ್ತದೆ. ಇದು ನ್ಯಾಯ ತೀರ್ಪಿಗೆ ಸಂಬಂಧಪಟ್ಟ ವಿಷಯ. ರೋಮ ಪತ್ರಿಕೆ 2ನೇ ಅಧ್ಯಾಯದ ಆರಂಭದಿಂದಲೇ ಹೆಚ್ಚು ಕಡಿಮೆ 16ನೇ ವಚನದ ತನಕ ನ್ಯಾಯ ತೀರ್ಪಿನ ಕುರಿತಾಗಿ ಅನೇಕ ಸರ್ತಿ ಪೌಲನು ಪ್ರಸ್ತಾಪಿಸ್ತಾನೆ. ವಿಧ ವಿಧವಾಗಿ ದೇವರ ನ್ಯಾಯ ತೀರ್ಪನ್ನು ಪ್ರಸ್ತಾಪಿಸ್ತಾನೆ. ದೇವರ ನ್ಯಾಯ ತೀರ್ಪು ಎನ್ನುವಂಥದ್ದು ದೇವರ ಕೋಪವನ್ನು ಪ್ರಕಟಪಡಿಸುವ ಸಂದರ್ಭ. ಹಾಗಾದರೆ ಆತನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಈತನು ಸುವಾರ್ತೆ ಸಾರುವಾಗೆಲ್ಲ ಜನರ ಎದುರು ಆತನು ಹೇಳಿರುವಂಥ ಮಾತು, ಮನುಷ್ಯರ ಒಳಗಿನ ಗುಟ್ಟುಗಳು, ಮನುಷ್ಯನು ರಹಸ್ಯವಾಗಿ ತನ್ನೊಳಗೆ ಇಟ್ಟುಕೊಂಡಂಥ ದೇವರಿಗೆ ವಿರುದ್ಧವಾದ ಸಂಗತಿಗಳು, ಅದನ್ನು ದೇವರು ಒಂದು ದಿವಸ ವಿಚಾರಿಸ್ತಾನೆ. ಒಳಗೆ ನಾವು ಇಟ್ಟುಕೊಳ್ಳುವ ದ್ವೇಷ, ಒಳಗೆ ನಾವು ಇಟ್ಟುಕೊಳ್ಳುವಂಥ ಅಸೂಯೆ, ಒಳಗೆ ಇತರ ಮೇಲೆ ನಮಗಿರುವಂಥ ಕಹಿಭಾವ, ದೂಷಣೆಗಳು ಅಥವಾ ನಾವು ಕಲ್ಪಿಸುವಂಥ ಮೋಸ ವಂಚನೆಗಳು, ಒಟ್ಟಾರೆ ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ಆತ್ಮನಿಗೆ ವಿರುದ್ಧವಾಗಿ ಯಾವುದೆಲ್ಲ ಸಂಗತಿಗಳು ಇದೆಯೋ ಅದನ್ನು ಎಷ್ಟೇ ರಹಸ್ಯವಾಗಿ ಇಟ್ಟುಕೊಂಡ್ರು ಅದು ಮತ್ತಾರಿಗೂ ಗೋಚರವಾಗದೇ ಇದ್ರು ಅದು ದೇವರಿಗೆ ಗೋಚರವಾಗಿದೆ. ದೇವರು ನ್ಯಾಯ ತೀರಿಸುವ ಸಮಯದಲ್ಲಿ ಅದನ್ನು ವಿಚಾರಿಸ್ತಾನೆ. ಹಾಗಾಗಿ ಪೌಲನು ತನ್ನ ಸುವಾರ್ತೆ ಸಾರುವಾಗ ಒಂದು ಕಡೆ ಆತನು ಸುವಾರ್ತೆಯಲ್ಲಿ ದೇವರ ಕೃಪೆಯನ್ನು, ಯೇಸು ಕ್ರಿಸ್ತನ ಕುರಿತಾಗಿ ದೇವರ ಕೃಪೆಯನ್ನು, ದೇವರ ಪ್ರೀತಿಯನ್ನು, ದೇವರ ಕ್ಷಮಾಪಣೆಯನ್ನು, ದೇವರು ನಮ್ಮನ್ನು ಅಂಗೀಕರಿಸುವ ಭಾಗವನ್ನು, ದೇವರು ಕೊಡುವ ನಿತ್ಯ ಜೀವವನ್ನು, ಇದನ್ನೆಲ್ಲ ನಂಬಿಕೆಂಬ ವಿಧೇಯತ್ವವನ್ನು, ಇದೆಲ್ಲವನ್ನು ಆತನು ಎಷ್ಟು ವಿಸ್ತಾರವಾಗಿ ಮಾತನಾಡಿದ್ರು ತಪ್ಪದೆ ಅದರೊಳಗೆ ಮತ್ತೊಂದನ್ನು ಆತನು ಮಾತನಾಡ್ತಾನೆ. ಅದು ನ್ಯಾಯ ತೀರ್ಪು, ಅವಿಧೇಯತೆಗೆ ಸಿಕ್ಕುವ ಒಂದು ಪ್ರತಿಫಲ. ದೇವರು ನಮ್ಮನ್ನು ನ್ಯಾಯ ತೀರ್ಪಿನ ತಪ್ಪಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಕುರಿತಾಗಿ ನಮಗೆ ಗೊತ್ತಾಗುವಂತೆ ಸುವಾರ್ತೆ ನಮ್ಮ ಬಳಿಗೆ ತಂದಿದ್ದಾನೆ. ಒಂದು ವೇಳೆ ಅದಕ್ಕೆ ನಾವು ಅವಿಧೇಯರಾದರೆ ನಮಗೆ ನ್ಯಾಯ ತೀರ್ಪು ನಿಶ್ಚಯವಾಗಿದೆ. ಹಾಗಾಗಿ ಈ ಭಾಗದಲ್ಲಿ ಆತನು ಇದನ್ನು ಪ್ರಸ್ತಾಪಿಸ್ತಾನೆ. ಈತನು ಸಾರಿದ ಸುವಾರ್ತೆಯಲ್ಲಿ ನ್ಯಾಯ ತೀರ್ಪಿನ ಭಾಗವೂ ಇದೆ. ಉಜ್ಜೀವನಕಾರರಲ್ಲಿ ಅಂದರೆ ರಿವೈವಲಿಸ್ಟ್ಗಳಲ್ಲಿ ಅನೇಕ ಪ್ರಸಿದ್ಧ ಹೆಸರುಗಳಿವೆ. ಅದರಲ್ಲಿ ಒಂದು ಹೆಸರು ಚಾರ್ಲ್ಸ್ ಫಿನ್ನಿ ಅವರು ಸುವಾರ್ತೆ ಸಾರುವಾಗ ಬಹಳ ರಭಸವಾದ, ಬಹಳ ಪ್ರಸಿದ್ಧವಾದ ಸುವಾರ್ತೆ ಸೇವೆ ನಡೆಸಿದಂಥ ದೇವರ ಸೇವಕರು. ಅವರು ಸುವಾರ್ತೆ ಸಾರುವಾಗೆಲ್ಲ ಪ್ರತಿ ಸಂದೇಶದಲ್ಲಿ ಹೆಚ್ಚು ಕಡಿಮೆ ಅವರು ಹೇಳ್ತಿದ್ದ ಒಂದು ವಚನವನ್ನು ಚರಿತ್ರಕಾರರು ಉಲ್ಲೇಖಿಸ್ತಾರೆ. ಕೀರ್ತನೆ 7ನೇ ಅಧ್ಯಾಯದ 12ನೇ ವಚನ. ಕೀರ್ತನೆ 7:12, ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನಂದ್ರೆ ದೇವರು ತನ್ನ ಕತ್ತಿಯನ್ನು ಮಸೆಯುವನು, ತನ್ನ ಬಿಲ್ಲನ್ನು ಬೊಗ್ಗಿಸಿ ಸಿದ್ಧ ಮಾಡಿದ್ದಾನೆ. ಸುವಾರ್ತೆಯು ಸಾರಲ್ಪಟ್ಟಾಗ ಒಬ್ಬ ಮನುಷ್ಯನ ಅದನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಮಾನಸಾಂತರ ಸಾರಲ್ಪಡ್ತದೆ. ಒಂದು ವೇಳೆ ತಪ್ಪು ಮಾಡಿದ ಮನುಷ್ಯನು ಅದನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗದೆ ಹೋದರೆ, ಹಾಗಾಗಿ ಇಲ್ಲಿ ಬರ್ತದೆ, ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನಂದ್ರೆ ದೇವರು ತನ್ನ ಕತ್ತಿಯನ್ನು ಮಸೆಯುವನು, ಅವನಿಗೆ ವಿರುದ್ಧವಾಗಿ ದೇವರ ಕೋಪ. ಮತ್ತು ಬರ್ತದೆ, ದೇವರು ತನ್ನ ಬಿಲ್ಲನ್ನು ಬೊಗ್ಗಿಸಿ ಸಿದ್ಧ ಮಾಡಿದ್ದಾನೆ. ಯಾವಾಗ ಬಂದು ಹೊಡಿತದೋ ಗೊತ್ತಿಲ್ಲ. ದೇವರೊಂದು ಕಡೆ ಮಾನಸಾಂತರಕ್ಕೆ ಅವಕಾಶ ಕೊಟ್ಟಿದ್ದಾನೆ. ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದನು, ಪಾಪಗಳನ್ನು ಬಿಟ್ಟು ಬಿಡಬೇಕಾದನು ಅದಕ್ಕೆ ಮನಸ್ಸು ಕೊಡದೆ ಹೋದರೆ ಅವನಿಗೆ ದೇವರ ಕತ್ತಿಯು ಅಥವಾ ಖಡ್ಗವು ಮತ್ತು
ಬಾಣವು ಸಿದ್ಧವಾಗಿದೆ. ಪ್ರೇರೆ, ಈ ದೇವರ ಉಗ್ರ ದಂಡನೆಗೂ ಕೋಪಕ್ಕೂ ನ್ಯಾಯ ತೀರ್ಪಿಗೂ ಗುರಿಯಾಗಬಾರದೆಂಬುದೇ ದೇವರ ಉದ್ದೇಶ. ಇದನ್ನು ಅಪೊಸ್ತಲರಲ್ಲಿ ಶ್ರೇಷ್ಠನಾದ ಪೇತ್ರನು ಈ ವಿಧದಲ್ಲಿ ಹೇಳ್ತಾನೆ. ಪೇತ್ರನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಚನ ಮೊದಲುಗೊಂಡು, 1 ಪೇತ್ರ 4:17 ಮೊದಲುಗೊಂಡು ಆತನು ಹೀಗೆ ಬರೀತಾನೆ: ನ್ಯಾಯ ವಿಚಾರಣೆ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲೇ ಪ್ರಾರಂಭವಾಯಿತಲ್ಲ. ದೇವರು ಒಂದು ವೇಳೆ ಮನುಷ್ಯನ ನಡತೆಯಲ್ಲಿರುವಂಥ ಒಳಿತನ್ನು ಕೆಡುಕನ್ನು ಆತನು ಪ್ರಶ್ನಿಸುವಾಗ ಇದನ್ನು ನೇರವಾಗಿ ದೇವರನ್ನು ಅರಿಯದ ಲೋಕದವರ ಮುಂದೆ ಆತನು ತರದೆ ದೇವರ ಮನೆಯಲ್ಲಿ, ದೇವರನ್ನು ಅರಿತ ಭಕ್ತ ಕೂಟದಲ್ಲಿ ಆತನು ನ್ಯಾಯ ತೀರ್ಪನ್ನು ಆರಂಭಿಸ್ತಾನೆ. ನ್ಯಾಯ ವಿಚಾರಣೆ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲೇ ಪ್ರಾರಂಭವಾಯ್ತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲಲ್ಲದವರ ಗತಿ ಏನಾಗಬಹುದು? ಸುವಾರ್ತೆಯನ್ನು ನಂಬಿದವರಿಗೆ ದೇವರ ನ್ಯಾಯ ವಿಚಾರಣೆ, ಸುವಾರ್ತೆ ನಂಬಿದವರಿಗೆ ಕಠಿಣ ಶಿಕ್ಷೆ ಇರುವುದಾದರೆ ಅದನ್ನು ನಂಬದವರ ಗತಿ ಏನೂ ಎಂಬಂಥ ಒಂದು ದೊಡ್ಡ ಉದ್ಗಾರವನ್ನು ಪೇತ್ರನು ತೆಗೆತಿದ್ದಾನೆ. 18ರಲ್ಲಿ ಆತನು ಹೀಗೆ ಹೇಳ್ತಾನೆ: ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ? ಹಾಗಾದರೆ ಭಕ್ತಿಹೀನನು ಪಾಪಿಷ್ಟನು ದೇವರ ನ್ಯಾಯ ವಿಚಾರಣೆಯಲ್ಲಿ ನಿಲ್ಲುವುದು ಹೇಗೆ ಎಂಬುವಂಥ ಪ್ರಶ್ನೆ ಆತನು ತರ್ತಾನೆ. ಹಾಗಾಗಿ ಒಂದು ಸಮರ್ಪಣೆಗೆ ಆತನು ಕರೆ ಕೊಡ್ತಾನೆ. 19ನೇ ವಚನದಲ್ಲಿ ಹೀಗಿರಲಾಗಿ ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಪ್ರಿಯರೇ, ಬಹಳ ತಗ್ಗಿಸಿಕೊಂಡವರಾಗಿ ಸಮರ್ಪಣೆಯೊಂದಿಗೆ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕಾಗ್ತದೆ. ಹಾಗಾದರೆ ಸ್ವಾರ್ಥ ಸೇವೆಯಲ್ಲಿ ಪಾಪ ಕ್ಷಮಾಪಣೆ, ದೇವರ ಕನಿಕರ, ಮಾನಸಾಂತರ, ದೇವರ ಪ್ರೀತಿ, ದೇವರ ಕೃಪೆ ಇವೆಲ್ಲವನ್ನು ಮಾತನಾಡ್ತಲೇ ತಪ್ಪದೇ ಹೇಳಬೇಕಾದ ಇನ್ನೊಂದು ಸಂಗತಿ ಇದೆ: ದೇವರ ನ್ಯಾಯ ವಿಚಾರಣೆ. ವಿಧೇಯರಿಗೆ ದೇವರ ರಕ್ಷಣೆ, ಅವಿಧೇಯರಿಗೆ ದೇವರ ನ್ಯಾಯ ತೀರ್ಪು. ಪ್ರೇರೆ, ಇದು ಬಂದೇ ಬರ್ತದೆ ಅನ್ನುವಂಥದ್ದು ಖಚಿತವಾದ ಮಾತು ಸುವಾರ್ತೆಯಲ್ಲಿದೆ. ಸುವಾರ್ತೆಯೊಳಗಿಂದ ಸಾರುವವರೊಳಗಿಂದ ಅದು ಹೊರಡಲೇಬೇಕು. ಹಾಗಾದರೆ ದೇವರ ಎದುರು ನಡುಗಿದವರಾಗಿ, ನಮ್ಮ ಪ್ರತಿದಿನದ ಜೀವಿತದಲ್ಲಿ ನಡುಕವುಳ್ಳವರಾಗಿ, ದೇವರ ಮೇಲಿನ ಭಯಭಕ್ತಿ ಉಳ್ಳವರಾಗಿ ಜೀವಿಸೋದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಸುವಾರ್ತೆಯನ್ನು ನಂಬುವವರ ಸ್ಥಿತಿ ಒಂದಾದರೆ ಅದನ್ನು ಸಾರುವವರ ಸ್ಥಿತಿ ಇನ್ನೊಂದಿರಲೇಬೇಕು. ಹಾಗಾಗಿ ಸಾರುವವರು ಎಚ್ಚರಿಕೆಯಿಂದ ಜೀವಿಸಲೇಬೇಕಾಗ್ತದೆ. ಇದಕ್ಕಾಗಿ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ನಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಕರ್ತನೇ, ಸಾರುವ ಸುವಾರ್ತೆಯಲ್ಲಿ ನ್ಯಾಯ ವಿಚಾರಣೆ ಇರುವಲ್ಲಿ ನೀನು ಕರ್ತನೆ ಮನುಷ್ಯನ ಹೊರತೋರಿಕೆಯಲ್ಲಿ ತೋರುವ ಕ್ರಿಯೆಗಳನ್ನು ಮಾತ್ರ ನೋಡಿ ನ್ಯಾಯ ತೀರಿಸುವ ದೇವರಲ್ಲ. ಮನುಷ್ಯನ ಒಳಗಿನ ಗುಟ್ಟುಗಳನ್ನು, ರಹಸ್ಯ ಪಾಪಗಳನ್ನು ಸಹ ನೀನು ತಿಳಿದವನಾಗಿ ಅತಿ ಪವಿತ್ರ ದೃಷ್ಟಿಯುಳ್ಳವನೇ, ತೇಜೋಮಯವಾದ ದೃಷ್ಟಿಯುಳ್ಳವನೇ, ಬೆಂಕಿಯ ಉರಿಯಂತಿರುವ ಕಣ್ಣುಳ್ಳವನೇ, ಮನುಷ್ಯನ ಅಂತರೇಂದ್ರಿಯವನ್ನು ಪರೀಕ್ಷಿಸುವ ದೇವರೇ, ನಿನ್ನ ಎದುರು ನಮ್ಮ ಜೀವಿತದ ಪ್ರತಿ ಸಂಗತಿಗಳು ಬಟ್ಟ ಬಯಲಾಗಿರುವಲ್ಲಿ ಕರ್ತನೇ, ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ಪಾಪಗಳನ್ನ ನಿಮ್ಮದು ಒಪ್ಪಿಕೊಳ್ತೇವೆ. ದೋಷಿಯು ತನ್ನ ಮನಸ್ಸನ್ನು ಬಯರು ಮಾಡಿಕೊಳ್ಳದೆ ಹೋದರೆ ಕರ್ತನೇ, ನೀನು ನಿನ್ನ ಕತ್ತಿನ ಮಸಿಯುವವನು, ನಿನ್ನ ಬಾಣವನ್ನು ಬಿಲ್ಲಿಗೆ ಹೂಡಿದವನಪ್ಪ. ಕರ್ತನೇ, ನಿನ್ನ ನ್ಯಾಯ ತೀರ್ಪು ದೇವರ ಮನೆಯಿಂದಲೇ ಪ್ರಾರಂಭವಾಗುವಾಗ, ಸುವಾರ್ತೆ ನಂಬಿದವರಿಗೆ ಅದು ಕಷ್ಟಕರವಾಗಿರುವಾಗ, ನಂಬಲೊಲ್ಲದವರಿಗೆ ಅದು ಇನ್ನೂ ಕ್ಲಿಷ್ಟಕರವಾದ ಸಂಗತಿಯಪ್ಪ. ಕರ್ತನೇ, ಆದುದರಿಂದ ನಿನ್ನ ಮೇಲಿನ ಭಯಭಕ್ತಿಯಿಂದ ನಾವು ಜೀವಿಸುವುದಕ್ಕೂ ನಮ್ಮೆಲ್ಲರಿಗೂ ನಿನ್ನ ದಯೆಯನ್ನು ಅನುಗ್ರಹಿಸು. ನಾವು ನಮ್ಮ ಮನಸ್ಸನ್ನು ಮಾರ್ಪಡಿಸಿಕೊಳ್ಳೋದಕ್ಕೂ, ಮಾನಸಾಂತರ ಪಡುವುದಕ್ಕೂ, ನಿನಗೆ ಹೇಗೆಲ್ಲ ವಿಧೇಯತೆ ತೋರಿಸಬೇಕಾಗಿ ತೋರಿಸುವುದಕ್ಕೂ ಮತ್ತು ಸಾರ್ವ ಸುವಾರ್ತೆಯಲ್ಲಿ ನಿನ್ನ ನ್ಯಾಯ ತೀರ್ಪನ್ನು ಕಡ್ಡಾಯ ಪ್ರಕಟಿಸುವುದಕ್ಕೂ, ನಿನ್ನ ಕನಿಕರ ಕ್ಷಮಾಪಣೆಯ ಜೊತೆಗೆ ನಿನ್ನ ನ್ಯಾಯ ತೀರ್ಪನ್ನು ನಾವು ಸಾರುವುದಕ್ಕೂ ನಮಗೆ ಕಲಿಸಿಕೊಡು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.